ಕಾರಣಿಕ ಆಗ್ತಾ ಇರೋದೇ ಈ ಕಾಂತಾರದಿಂದ. ಸೊ ಇವತ್ತು ಮೊದಲ ಪ್ರೆಸ್ ಮೀಟು ನಮ್ಮ ಕಾಂತಾರದ ಪ್ರೀ ರಿಲೀಸ್ ಇವೆಂಟು ಇಲ್ಲಿ ಬೆಂಗಳೂರಲ್ಲಿ ನಡೀತಾ ಇದೆ. ಇದರ ಬಗ್ಗೆ ನಮಗೆ ಬಹಳಷ್ಟು ಹೆಮ್ಮೆ ಇದೆ. ಯಾಕಂದ್ರೆ ಇವತ್ತು ಈ ಸಿನಿಮಾ ಪ್ಯಾನ್ ಇಂಡಿಯಾ, ಪ್ಯಾನ್ ವರ್ಲ್ಡ್ ವೈಡ್ ಎಕ್ಸ್ಪೆಕ್ಟೇಷನ್ಸ್ ಇರುವಂತಹ ಸಿನಿಮಾ ಇದ್ರೂ ಕೂಡ ಬೆಳೆದು ಬಂದಂತಹ ದಾರಿ ಮಣ್ಣು ಇದು. ಸೊ ಇಲ್ಲಿಂದ ಈ ಜರ್ನಿ ಶುರು ಮಾಡಬೇಕು ಅಂತ ಇಡೀ ತಂಡ ಆಸೆ ಪಟ್ರಲ್ಲ, ಅದಕ್ಕಾಗಿ ನಮ್ಮೆಲ್ಲರ ಪರವಾಗಿ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳು. ನಾವು ಯಾವುದೇ ಒಂದು ಕೆಲಸ ಶುರು ಮಾಡ್ಬೇಕಾದ್ರೆ ಶುಕ್ಲಾಂಬರಧರಂ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಅಂತ ಹೇಳಿ ವಿಘ್ನ ವಿನಾಯಕನಿಗೆ ನಾವು ಪ್ರಾರ್ಥನೆ ಮಾಡ್ತೀವಿ, ಯಾವ ವಿಘ್ನವೂ ಇಲ್ಲದೆ ಆ ಕಾರ್ಯಕ್ರಮ ಸಾಗ್ಲಿ ಅಂತ ಹೇಳಿ. ಇವತ್ತು ವಿಘ್ನ ವಿನಾಯಕ ಗಣೇಶನ ಜೊತೆಗೆ ನಮ್ಮ ದಕ್ಷಿಣ ಕನ್ನಡ ಭಾಗದ ಎಲ್ಲ ದೈವಗಳಿಗೆ ನಮಸ್ಕರಿಸ್ತಾ ಇವತ್ತು ನಮಗೆ ಕಾಂತಾರದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡೋದಕ್ಕೆ ಇನ್ನಷ್ಟು ಮತ್ತಷ್ಟು ಶಕ್ತಿಯನ್ನ ಕೊಡ್ಲಿ ಅಂತ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ನಾವು ಶುರು ಮಾಡ್ತಾ ಇದ್ದೀವಿ. ಒಂದು ಕನಸನ್ನ ಕಂಡಾಗ ಆ ಕನಸಿಗೆ ಬೆನ್ನೆಲುಬಾಗಿ ನಿಲ್ಲೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅದು ಬರೀ ಹಣಕಾಸಿನಿಂದ ಅಷ್ಟೇ ಅಲ್ಲ, ಮನೋಬಲದಿಂದ ಇರ್ಬೋದು, ಧೈರ್ಯ ಬಲದಿಂದ ಇರ್ಬೋದು, ಒಂದು ನಂಬಿಕೆಯ ಬಲದಿಂದ ಇರಬೇಕು. ಸೊ ಇವತ್ತಿಗೆ ಈ ಕಾಂತಾರಕ್ಕೆ ಒಂದು ದೊಡ್ಡ ಬೆನ್ನೆಲುವಾಗಿ, ನೆರಳಾಗಿ, ಶಕ್ತಿಯಾಗಿ ಈ ಯೋಚನೆಗೆ ನಿಂತಿರುವಂತ ಅತಿ ದೊಡ್ಡ ಶಕ್ತಿ ನಮ್ಮ ಹೊಂಬಾಳೆ ಫಿಲ್ಮ್ಸ್ನ ವಿಜಯ್ ಕಿರಗಂದೂರ್ ಸರ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸರ್ಗೆ ಒಂದು ಪ್ರೀತಿಯ ಚಪ್ಪಾಳೆ ಬರಬೇಕು. ಯಾಕಂದ್ರೆ ಸರ್ ಜಾಸ್ತಿ ಮಾತಾಡೋದಿಲ್ಲ, ವೇದಿಕೆಗಳನ್ನ ಹತ್ತೋದಿಲ್ಲ. ಆದ್ರೆ ಸರ್, ನಿಮ್ಮ ನಿರ್ಮಾಣದಲ್ಲಿ ಮೂಡಿ ಬರುವಂತಹ ಎಲ್ಲಾ ಸಿನಿಮಾನೂ ಮಾತಾಡುತ್ತೆ ಸರ್. ರಾಜಕುಮಾರದಿಂದ ಶುರುವಾದಂತಹ ಪಯಣ, KGF 1, KGF 2, ಕಾಂತಾರ, ಸಲಾರ್, ಮಹಾವತಾರ, ಈಗ ಮೊನ್ನೆ ಅಷ್ಟೇ ಮಹಾವತಾರ ನರಸಿಂಹ ಅದ್ಭುತವಾದಂತಹ ಪ್ರಶಂಸೆಯನ್ನ ಪಡ್ಕೋತಾ ಇದೆ. ಈಗ ಕಾಂತಾರ ಚಾಪ್ಟರ್ 1, ಎಲ್ಲ ಸಿನಿಮಾಗಳು ಸದಭಿರುಚಿಯ ಚಿತ್ರಗಳು. ಇದೆಲ್ಲದರ ಜೊತೆಗೆ ವಿಜಯ್ ಸರ್ ಬಗ್ಗೆ ಒಂದು ಹೆಮ್ಮೆಯ ಮಾತೇನಂದ್ರೆ, ಯಾವಾಗ್ಲೂ ನಮ್ಮ ಮಣ್ಣಿನ ಕಥೆಗಳನ್ನ ಆಯ್ಕೆ ಮಾಡ್ಕೋತಾರೆ. ನಮ್ಮ ಸಂಸ್ಕೃತಿ ಅಂತ ಬಂದಾಗ, ಸಂಸ್ಕಾರ ಅಂತ ಬಂದಾಗ ಆ ಕಥೆಗಳಿಗೆ ಹೆಚ್ಚು ಒತ್ತು ಕೊಟ್ಟು ಮನಸಾರೆ ಆ ಚಿತ್ರಗಳನ್ನ ಅತಿ ಎತ್ತರದ ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣ ಮಾಡ್ತಾರೆ. ಸೊ ಮೋರ್ ಪವರ್ ಟು ಯು ವಿಜಯ್ ಸರ್. ತಮ್ಗೆ ಆತ್ಮೀಯವಾದ ಸ್ವಾಗತ ತಮ್ಮದೇ ಕಾರ್ಯಕ್ರಮಕ್ಕೆ. ಇನ್ನು ಈ ಎದುರುಗಡೆ ಕೂತಿರುವಂತಹ ದೈತ್ಯ ಪ್ರತಿಭೆ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೆ ಅಂತ ಅನ್ಸುತ್ತೆ. ಯಾವಾಗ್ಲೂ ಸಿಂಪಲ್ ಆಗಿ ಅವ್ರು ಒಂದು ಪಂಚೆ, ಒಂದು ಶರ್ಟ್ ಹಾಕೊಂಡು ಬರ್ತಿರ್ತಾರೆ. ಅವ್ರಿಗೆ ಕಾಂತಾರ ಚಿತ್ರ ಬಿಡುಗಡೆ ಆದ ನಂತರ ಡಿವೈನ್ ಸ್ಟಾರ್ ಅಂತ ಬಂತು. ಡಿವೈನ್ ಅನ್ನೋದು ಬಹಳ ದೊಡ್ಡ ಮಾತು. ಅದು ಡಿವೈನಿಟಿ ಬರೀ ಭಕ್ತಿಯಿಂದ ಬರುವಂತಹ ಮಾತಲ್ಲ, ಶ್ರದ್ಧೆಯಿಂದ ಬರುವಂತಹ ಮಾತು. ಆ ಕಥೆ ಬಗ್ಗೆ ಅವ್ರಿಗಿದ್ದಂತಹ ನಂಬಿಕೆ. ಯಾಕಂದ್ರೆ ಕಾಂತಾರ ಚಿತ್ರ ಬಿಡುಗಡೆ ಆದಾಗ ಎಲ್ಲರಿಗೂ ಗೊತ್ತಿತ್ತು ಈ ಚಿತ್ರ ಬಹಳ ಅದ್ಭುತವಾದಂತಹ ಚಿತ್ರ ಅಂತ. ರಾಜ್ಯ ಮಟ್ಟದಲ್ಲಿ ಮಿಂಚುತ್ತೆ ಅಂತ ಗೊತ್ತಿತ್ತು, ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತೆ ಅಂತ ಗೊತ್ತಿತ್ತು. ಆದ್ರೆ ಇವತ್ತು ವಿಶ್ವ ಮಟ್ಟದಲ್ಲಿ ನಮ್ಮ ಕನ್ನಡದ ಹೆಮ್ಮೆಯ ಚಿತ್ರ ರಾರಾಜಿಸ್ತಿದೆ ಅಂದ್ರೆ ಅದಕ್ಕೆ ಮೊದಲ ನಂಬಿಕೆ ಇಟ್ಟವರೇ ಅಲ್ಲಿ ಕೂತಿರುವಂತ ಅತ್ಯಂತ ದೊಡ್ಡ ಪ್ರತಿಭೆ, ನಮ್ಮ ಕನ್ನಡದ ಹೆಮ್ಮೆ ಗರಿಮೆ, ಒನ್ ಅಂಡ್ ಓನ್ಲಿ ದ ಡಿವೈನ್ ಸ್ಟಾರ್ ರಿಷಬ್ ಶೆಟ್ಟಿ ಸರ್. ಸರ್, ಎಲ್ಲ ಕನ್ನಡ ಅಭಿಮಾನಿಗಳ ಪರವಾಗಿ ನಿಮ್ಗೆ ನಾವು ಯಾವಾಗ್ಲೂ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀವಿ. ಯಾಕಂದ್ರೆ ಇವತ್ತು ಎಲ್ಲೇ ಹೋದ್ರು ಕಾಲರ್ ಎತ್ತಿ ಹೇಳ್ತೀವಿ ಕಾಂತಾರ ನಮ್ ಸಿನಿಮಾ ಅಂತ ಹೇಳಿ. ಸೊ ನಮ್ಮದು ಅನ್ನೋ ಒಂದು ಸ್ವಂತಿಕೆಯನ್ನ ಕೊಟ್ಟಿದ್ದು ನೀವು. ಸೊ ನಮಗೂ ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ಸೊ ನಮ್ಮ ಇವತ್ತಿನ ಪ್ರೀ ರಿಲೀಸ್ ಇವೆಂಟ್ ಕಾರ್ಯಕ್ರಮದಲ್ಲಿ ಸಿಕ್ಕಾಪಟ್ಟೆ ಸದ್ದು, ಸಿಕ್ಕಾಪಟ್ಟೆ ವಿಷಯಗಳು. ಇವತ್ತು ಟ್ರೈಲರ್ ಲಾಂಚ್ ಆದ್ಮೇಲೂ ಕೂಡ ಸಿನಿಮಾದಲ್ಲಿ ಅದಿರ್ಬೋದಂತೆ, ಸಿನಿಮಾದಲ್ಲಿ ಇದಿರ್ಬೋದಂತೆ ಅಂದ್ರೆ ಇಲ್ಲಿವರೆಗೂ ನಮ್ಮ ಡೈರೆಕ್ಟರು, ರೈಟರು, ಆಕ್ಟರು ಎಲ್ಲರೂ ಕೆಲಸ ಮಾಡಿದ್ರು. ಟ್ರೈಲರ್ ನೋಡಾದ್ಮೇಲೆ ಎಲ್ಲರ ಮೈಂಡ್ ಇವಾಗ ಕೆಲಸ ಮಾಡ್ತಾ ಇರುತ್ತೆ, ಏನಿರ್ಬೋದು ಅಂತ ಹೇಳ್ಬಿಟ್ಟು. ಆದ್ರೆ ಎಲ್ಲಾ ಕೆಲಸಗಳ ಮಧ್ಯೆ ಕೂಡ ನಮ್ಮ ಕಣ್ಣುಗಳಿಗೆ ತಂಪನ್ನ ಕೊಡ್ತಿರೋದು ಒಬ್ರೆ, ಕಾಂತಾರದ ಯುವರಾಣಿ ನಮ್ಮ ರುಕ್ಮಿಣಿ ಅವರು. ಸೊ ರುಕ್ಮಿಣಿ ಅವ್ರಿಗೂ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.